ಯಶವಂತಗೌಡ ಪಾಟೀಲ್. ಅಧ್ಯಕ್ಷರೇ, ಮಾನ್ಯ ರೆವಿನ್ಯೂ ಮಿನಿಸ್ಟರ್ ಗಮನ ಸೆಳೆತಾ ಇದ್ದೀನಿ. ಬಿಜಾಪುರ ಜಿಲ್ಲೆ ಈಗಾಗಲೇ 13 ತಾಲೂಕುಗಳು ಹೊಂದಿವೆ. ಅಲ್ಲಿ ಹೊಸದಾಗಿ ಇಂಡಿ ಜಿಲ್ಲೆ ಆಗಲಿ ಅಂತೇಳಿ ಆ ಭಾಗದ ಜನರ ಬಹುದಿಂದ ಕೂಗಿದೆ. ಸೊ ಸರ್ಕಾರ ಅದ್ರ ಬಗ್ಗೆ ಏನು ಹೇಳುತ್ತೆ? ಓಕೆ, ಉತ್ತರ ಇದೆ ಮಾನ್ಯ ಸಭಾಧ್ಯಕ್ಷರೇ. ಅದ್ರ ಮೇಲೆ ಮಾನ್ಯ ಸದಸ್ಯರು ಏನಾದರೂ ಹೇಳೋದಿದ್ರೆ ಒಮ್ಮೆ ಉತ್ತರ ಕೊಡ್ಬೋದು. ಉತ್ತರ ತಾವು ಕೊಟ್ಟಿದ್ರಿ, ಭಾಳ ಅತ್ಯಂತ ಬುದ್ಧಿವಂತಿಕೆ ಉತ್ತರ ಅದ. ಅದ್ರ ಬಗ್ಗೆ ಏನು ಎರಡನೇ ಮಾತಿಲ್ಲ. ಕೃಷ್ಣ ಅವರೇ, ಆದ್ರೂ ಒಂದು ರಾಜಸ್ಥಾನದಂತ ಒಂದು ರಾಜ್ಯ 51 ಜಿಲ್ಲೆಗಳನ್ನು ಹೊಂದಿದೆ. ಆದ್ರೆ ಕರ್ನಾಟಕ ಇವತ್ತು 31 ಇಟ್ಕೊಳ್ಳೋಕ್ಕಿಂತ 50 ಜಿಲ್ಲೆಗಳನ್ನು ಹೆಚ್ಚಿಗೆ ಬರೀ ನಮ್ದು ಒಂದೇ ಅಂತ ಅನ್ನಂಗಿಲ್ಲ. ನಾನು ಜಿಲ್ಲೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಬಂದಾಗ ಫಸ್ಟ್ ಬೆಳಗಾವಿ ಪ್ರಯಾರಿಟಿ ಮಾಡಬೇಕಾಗ್ತದೆ. ಅಂಥವು ಅನೇಕ ಜಿಲ್ಲೆಗಳನ್ನು ತಾವು ಮಾಡಿದ್ರಿ ಅಂದ್ರೆ ಆಡಳಿತ ದೃಷ್ಟಿಯಿಂದ ಭಾಳ ಅನುಕೂಲ ಆಗ್ತದೆ. ಇವತ್ತು ಉದಾಹರಣೆಗೆ ಅವಿಭಾಜ್ಯ ಧಾರವಾಡ 3 ಜಿಲ್ಲೆಗಳನ್ನಾಗಿ ಪರಿವರ್ತನೆ ಮಾಡಿದ್ರಿ ನೀವು, ಹಾವೇರಿ, ಗದಗ್, ಧಾರವಾಡ. ಸೊ ಆ ರೀತಿ ನಮ್ಮಲ್ಲಿ ಅನುಕೂಲ ಮಾಡಿಕೊಟ್ರಿ ಅಂದ್ರೆ ನಮ್ಮ ಭಾಗದ ಜನ ರಾಜ್ಯದ ಗಡಿ ಭಾಗದಲ್ಲಿದ್ದೀವಿ. ಕ್ರೈಮ್ ಆಕ್ಟಿವಿಟೀಸ್ ಮ್ಯಾಕ್ಸಿಮಮ್ ನಡೀತದೆ. ಸೊ ನಮ್ದು ಬ್ರಿಟಿಷರ ಕಾಲದಾಗ ರೆವಿನ್ಯೂ ಟ್ರೀಟ್ ಆದದ್ದು. ಆಮೇಲೆ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ನಾವು ಕ್ರಿಯೇಟ್ ಮಾಡಿದ್ದೀವಿ. ಇವತ್ತಿಗೂ ಸಹಿತ ಎಲ್ಲಿ ಕೆಲವು ಕಡೆ DC ಆಫೀಸ್ ಚೆನ್ನಾಗಿಲ್ಲ. ಅದು ನೀವು ನಮ್ಮ ಇಂಡಿಗೆ ಬಂದು ನೋಡಿದ್ರಿ ಅಂದ್ರೆ ಒಂದು DC ಆಫೀಸ್ ಇರಬೇಕು. ಆ ರೀತಿ ನಾವು ಇವತ್ತು ಅಸಿಸ್ಟೆಂಟ್ ಕಮಿಷನರ್ ಕಂದಾಯ ಭವನ ನಿರ್ಮಾಣ ಮಾಡಿದ್ದೀವಿ. ಒಂದು ರಾಜ್ಯ ಮಟ್ಟದ ನಿಂಬೆ ಅಭಿವೃದ್ಧಿ ಮಂಡಳಿ ಇದೆ, ರೈಲ್ವೆ ಟ್ರ್ಯಾಕ್ ಇದೆ, ಬ್ರಾಡ್ಗೇಜ್ ಇದೆ, ಆಮೇಲೆ ನ್ಯಾಷನಲ್ ಹೈವೇಸ್ ಅದಾವ. ಸೊ ಬಾರ್ಡರ್ದೊಳಗೆ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾವ ನಮ್ಮಲ್ಲಿ. ಸೊ ಅಲ್ಲಿ ಒಂದು ಜಿಲ್ಲೆ ಇತ್ತು ಅಂದ್ರೆ ಅನೇಕ ರೀತಿಯಿಂದ ಅನುಕೂಲಗಳಾಗ್ತವೆ. ಆ ಭಾಗ ಇಂಡಿ ಸಿಂಧಿ ಭಾಗ ನಿಮ್ಗೆ ಹೇಳ್ತೀವಿ, ಆರ್ಟಿಕಲ್ 371 ವಂಚಿತರಾದೀವಿ ನಾವು. ಇವತ್ತು ನಮ್ಮ ಪಕ್ಕಕ್ಕೆ ಅಫ್ಜಲ್ಪುರ್, ಆಳಂದ್ ಏನೇನು ಬೆನಿಫಿಟ್ ಸಿಗ್ತದೆ ಜೀವರಿಗೆ ನಮಗೆ ಸಿಗೋದಿಲ್ಲ. ಸೊ ನನ್ನ ಕಳಕಳಿ ವಿನಂತಿ, ಅತ್ಯಂತ ಹಿಂದುಳಿದ ಪ್ರದೇಶಕ್ಕೆ ತಾವು ಇಂಥದ್ದು ಒಂದು ಅವಕಾಶ ಮಾಡಿಕೊಟ್ಟಿದ್ದೆ ಆದ್ರೆ ಆ ಭಾಗದ ಜನ ಈ ಸರ್ಕಾರದ ಬಗ್ಗೆ ಬಹಳ ವಿಶೇಷವಾಗಿ ಜಿಲ್ಲೆಗಳನ್ನ ರಚನೆ ಮಾಡಿದ ಸಂದರ್ಭದಲ್ಲಿ ನಮ್ಗೆ ಅರ್ಥ ಆಗ್ತದೆ. ಅನೇಕ ಸಮಸ್ಯೆಗಳು ಇರ್ತಿರ್ತಾವ. ಬಟ್ ಎಲ್ಲರೂ ನಮ್ಮ ವಿಶ್ವಾಸಕ್ಕೆ ತಗೊಂಡು ತಾವು ಮಾಡುವಂತ ಸಂದರ್ಭ ಬಂದಾಕ್ರಿ. ಇವತ್ತೇ ಮಾಡ್ರಿ ಅಂತ ನಾನು ಹೇಳಂಗಿಲ್ಲ. ತಾವು ಎಂದು ನಿರ್ಣಯ ಮಾಡ್ತಾ ಇರ್ತೀರಿ, ನಮ್ಮನ್ನು ಅವಾಗ ಪರಿಗಣಿಸ್ರಿ ಅಂತ ಹೇಳಿ ನನ್ನ ಕಳಕಳಿ ಪ್ರಾರ್ಥನೆ. ಓಕೆ, ಮಾನ್ಯ ಅಧ್ಯಕ್ಷರೇ, ಮಾನ್ಯ ಶಾಸಕರು ಬಹಳ ಸಮಚಿತ್ತದಿಂದ ಬಹಳ ಆಲೋಚನೆ ಮಾಡಿ ಅವರು ಬಹಳ ತೂಕವಾಗಿನೂ ಕೂಡ ಒತ್ತಾಯವನ್ನ ಮಾಡಿದ್ದಾರೆ. ಅವರು ಹೇಳಿರೋದು ಇಷ್ಟೇ, ನಾನು ಹೇಳೋದನ್ನ ಅವರೇ ಹೇಳಿದ್ದಾರೆ. ಬಹುಶಃ ಇವತ್ತಲ್ಲ, ಕನಿಷ್ಠ ನೀವು ಮಾಡುವಾಗ ಈ ವಿಷಯ ಸರ್ಕಾರದ ಮುಂದೆ ಬಂದಾಗಾದ್ರೂ ಮಾಡಿ ಅಂತ ಹೇಳಿದ್ದಾರೆ. ಖಂಡಿತವಾಗಿ ಅದಕ್ಕೆ ನಾನು ಅವ್ರಿಗೇನು ಅದಕ್ಕೆ ಎದುರು ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ. ಈಗ ಸದ್ಯಕ್ಕಂತೂ ಹೊಸ ಜಿಲ್ಲೆಗಳು ರಚನೆ ಮಾಡುವಂತ ವಿಚಾರ ಸರ್ಕಾರದ ಹಂತದಲ್ಲಿ ಇಲ್ಲ ಸಭಾಧ್ಯಕ್ಷರೇ. ಒಂದೆರಡು ಕಡೆ ಈ ರೀತಿ ವಿಷಯ ಇದೆ, ಬೇಡಿಕೆನೂ ಇದೆ ಒಂದೆರಡು ಕಡೆ ರಾಜ್ಯದಲ್ಲಿ. ಆದರೆ ಕೇಂದ್ರ ಸರ್ಕಾರನೂ ಸಹ ಈ ದೇಶದಲ್ಲಿ ಸೆನ್ಸಸ್ ಆರಂಭ ಆಗುವ ಹಂತದಲ್ಲಿ ಹೊಸದಾದಂತ ಕಂದಾಯ ವಿಭಾಗಗಳನ್ನ ರಚನೆ ಮಾಡಬಾರದು ಅನ್ನುವಂತ ಒಂದು ಸೂಚನೆನೂ ಕೂಡ ಇದೆ. ಓಕೆ, ಸೊ ಹಾಗಂತೇಳಿ ಮಾಡಬಾರ್ದು ಶಾಶ್ವತವಾಗಿ ಅಂತಲ್ಲ, ಸೆನ್ಸಸ್ ಸಂದರ್ಭದಲ್ಲಿ ಸೆನ್ಸಸ್ನ ಹೊಸ್ತಿಲಿನಲ್ಲಿ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಅದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು, ಅದು ಜಸ್ಟ್ ಅವ್ರ ಮಾಹಿತಿಗೆ ಹೇಳ್ತಾ ಇದ್ದೇನೆ ಅಷ್ಟೇ. ಆದರೆ ಖಂಡಿತವಾಗಿ ಅವರು ಹೇಳಿದಾಗೆ ರಾಜ್ಯ ಸರ್ಕಾರ ಹೊಸ ತಾಲೂಕಾಗ್ಲಿ ಜಿಲ್ಲೆಯನ್ನಾಗ್ಲಿ ಮಾಡುವಂತ ಸಂದರ್ಭದಲ್ಲಿ ಅವರು ಇಟ್ಟಿರುವಂತ ಬೇಡಿಕೆಯನ್ನ ಗಂಭೀರವಾಗಿ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮಾಡಿ, ಅದು ನನ್ನ ವೈಯಕ್ತಿಕ ತೀರ್ಮಾನ ಏನಾಗೋದಿಲ್ಲ, ಇಡೀ ಕ್ಯಾಬಿನೆಟ್ನ ಡಿಸಿಷನ್ ಆಗತ್ತೆ. ಆದ್ರೂ ಕೂಡ ಅವ್ರು ಹೇಳಿರುವಂತ ವಿಚಾರವನ್ನ ಖಂಡಿತವಾಗಿ ನಾವು ಬಹಳ ಗಂಭೀರವಾಗಿ ಪರಿಶೀಲನೆ ಮಾಡ್ತೇವೆ ಸಭಾಧ್ಯಕ್ಷರೇ. ಈಗಲ್ಲ, ಮಾಡುವಂತ ಸಂದರ್ಭದಲ್ಲಿ ಮಾಡ್ತೇವೆ ಅನ್ನೋದನ್ನ ಅವ್ರ ಗಮನಕ್ಕೆ ತರ್ಲಿಕ್ಕೆ ಬಯಸ್ತೇವೆ. ಓಕೆ.